ಇವತ್ತು ಈ ಇಂಟರ್ವ್ಯೂ ಕ್ಲಿಪ್ಪಿಂಗ್ಸ್ ಬರ್ತಾ ಇತ್ತು ಇನ್ಸ್ಟಾದಲ್ಲಿ, ಅದು ನೋಡ್ತಾ ಇದ್ದೆ. ನನಗೆ ಅನ್ಸಿದ್ದು ಇದೇನಾದ್ರೂ ಇಂಟರ್ವ್ಯೂನ ಅಥವಾ ಇಂಟ್ರಾಗೇಷನ್ ಅಂತ ಹೇಳ್ಬಿಟ್ಟು. ಒಂದ್ ಮೂವಿಲಿ ಯಾರು ಇರಬೇಕು, ಯಾರು ಇರಬಾರ್ದು, ಏನಿರಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಪ್ರೊಡ್ಯೂಸರು, ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟರ್. ಆಕ್ಟರ್ಸ್ ಏನ್ ಮಾಡ್ತಾರೆ, ಅವ್ರು ಪ್ರಮೋಷನ್ಗೆ ಬರ್ತಾರೆ, ನನ್ನ ಮೂವಿ ಬರ್ತಿದೆ, ಇದ್ರಲ್ಲಿ ಈ ತರ ಎಲಿಮೆಂಟ್ಸ್ ಇದೆ, ಬಂದು ನೋಡಿ ಅಂತ ಹೇಳ್ತಾರೆ. ಮೀಡಿಯಾದವರು ಕ್ವಶನ್ಸ್ ಕೇಳಬೇಕು ಕೂಡ. ಆ ಕ್ವಶನ್ಸ್ಗೆ ಅವ್ರು ಏನೇನು ಆನ್ಸರ್ ಮಾಡ್ತಾರೆ ಅದನ್ನ ಜನಗಳಿಗೆ ತಲುಪಿಸ್ಬೇಕು. ಆಮೇಲೆ ಜನಗಳು ಡಿಸೈಡ್ ಮಾಡ್ತಾರೆ ಆ ಮೂವಿನ ಹಿಟ್ ಮಾಡ್ಬೇಕಾ ಫ್ಲಾಪ್ ಮಾಡ್ಬೇಕಾ ಅಂತ ಹೇಳಿ, ಇಂಟರ್ವ್ಯೂವರ್ ಅಲ್ಲ. ಮತ್ತೆ ರೀಪ್ಲೇಸ್ಮೆಂಟ್ಗೆ ಬಂತಂದ್ರೆ ಈಗ ತುಂಬಾ ಮೂವೀಸ್ ಅಲ್ಲಿ ರೀಪ್ಲೇಸ್ಮೆಂಟ್ಸ್ ಆಗುತ್ತೆ. ಇಂಥ ದೊಡ್ಡ ಕಲ್ಕಿ ಮೂವಿಲಿ ಹೀರೋಯಿನ್ನೇ ರೀಪ್ಲೇಸ್ ಮಾಡ್ತಾ ಇದ್ದಾರೆ. ಈಗ ಒಬ್ರು ಇದಾರೆ ಪ್ರೀಕ್ವೆಲ್ ಅಲ್ಲಿ ಅಂತ ಹೇಳ್ಬಿಟ್ರೆ ಅವ್ರನ್ನೇ ಸೀಕ್ರೆಟ್ ಹಾಕೋಬೇಕು ಅನ್ನೋ ರೂಲ್ ಇದೆಯಾ ಇಲ್ಲ ನಂಗೆ ಗೊತ್ತಿಲ್ಲ. ಇನ್ನೊಂದು ಫನ್ನಿ ವಿಷಯ ಅಂತ ಅನ್ಸಿದ್ದು ನನಗೆ, ಹೀರೋಯಿನ್ ಸ್ಟೇಜ್ ಮೇಲಿಂದ ಕೆಳಗೆ ಹೋಗ್ಬಿಟ್ಟು ಅವ್ರ ಇಂಟರ್ವ್ಯೂನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಅದು ಅವಶ್ಯಕತೆ ಇತ್ತು ಅಂತ ನಂಗೆ ಅನ್ಸಲ್ಲ. ಯಾಕೆ ಗುರು, ಜರ್ನಲಿಸ್ಟ್ ಅಪ್ರೂವಲ್ ಕೊಡ್ಲಿಲ್ಲ ಅಂದ್ರೆ ಮೂವಿ ರಿಲೀಸ್ ಆಗಲ್ವಾ, ಮೂವಿ ಹಿಟ್ ಆಗಲ್ವಾ, ಆಡಿಯನ್ಸ್ ಬರಲ್ವಾ? ಇದೊಳ್ಳೆ ಇದೇನು ಇಂಟರ್ವ್ಯೂ ಅಂದ್ರೆ ಡಿಸ್ಕಷನ್ ತರ ಇರ್ಬೇಕು, ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲ. ಕನ್ವಿನ್ಸ್ ಮಾಡ್ಬೇಕಾಗಿರೋದು ಆಡಿಯನ್ಸ್ನ. ದುಡ್ಡು ಕೊಟ್ಟು ಬಂದು ನೋಡಿ ಮೂವಿನ ಹಿಟ್ ಮಾಡ್ಸೋದು ಆಡಿಯನ್ಸ್. ಅವ್ರಿಗೆ ಇಷ್ಟ ಆಯ್ತಾ ಹಿಟ್ ಮಾಡ್ತಾರೆ, ಇಷ್ಟ ಆಗ್ಲಿಲ್ವಾ ಫ್ಲಾಪ್ ಮಾಡ್ತಾರೆ ಅಷ್ಟೇ.